ಆ 24 ಕ್ಷೇತ್ರಗಳನ್ನ ಸೆಳೆಯೋದಕ್ಕೆ ಅವಕಾಶ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಇದೆ. ಏನಿಲ್ಲ, ಟಿಡಿಪಿ ಮತ್ತೆ ನೀವು ಜೆಡಿಯುನ ಏನಾದ್ರು ಸರಿಯಾಗಿ ಸೆಳೆದಂತ ನಿಟ್ಟಿನಲ್ಲಿ ಅದು ಸಾಧ್ಯ ಆಗುತ್ತೆ. ಬಟ್ ಅದು ಸುಲಭಕ್ಕೆ ಎನ್ಡಿಎ ಬಿಟ್ಕೊಡಲ್ಲ ಅನ್ನುವಂಥದ್ದು ಸ್ಪಷ್ಟ. ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಒಂದು ಸಭೆ ಕರೆದಿದ್ದಾರೆ. ಕಾರಣ ಇಷ್ಟೇ. ಕಾರಣ ಅಂತ ಅಂದ್ರೆ ತೀರಾ ಮೊನ್ನೆ ನಡೆದಿದ್ದಂತ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಮಟ್ಟಿಗಿನ ಅಭೂತಪೂರ್ವ ಬೆಂಬಲವನ್ನ ವ್ಯಕ್ತಪಡಿಸಿದಂತ ಜನ ಬಿಜೆಪಿಗೆ ಸೀನ್ ಚೇಂಜ್ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ತರ ಕೈ ಬಿಟ್ಬಿಡೋದಾ ಅನ್ನುವಂತ ಒಂದು ಶಾಕ್ ಅವರಿಗೆ ಕಾಡಿದೆ. ಹೀಗಾಗಿನೇ ಯೋಗಿ ಆದಿತ್ಯನಾಥ್ ಕೂಡ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಸಹಜವಾಗಿ ಉತ್ತರ ಪ್ರದೇಶ ಅಂತ ಅಂದ್ರೆ ಅದು ಒಂದ್ ರೀತಿ ಯೋಗಿ ಆದಿತ್ಯನಾಥ್ ಅವರ ಒಂದು ಸರಹದ್ದಿದ್ದಂಗೆ. ಆ ಸರಹದ್ದಲ್ಲಿ ಇದು ಹೆಂಗ್ ಮಿಸ್ ಆಯ್ತು ಅನ್ನುವಂಥದ್ದು ಅವರಿಗೂ ಕೂಡ ಸಹಜವಾಗಿ ಇದು ಒಂದು ತಲೆ ಕೆಡಿಸ್ಕೊಳ್ಬೇಕಾಗಿರುವಂತ ವಿಚಾರ ಆಗಿದೆ. ಆಮೇಲೆ ಅಯೋಧ್ಯೆ ಬಹುಶಃ ಫೈಜಾಬಾದ್ಗೆ ಸಂಬಂಧಪಟ್ಟ ಹಾಗೆ ರಿಸಲ್ಟ್ ಏನಾಗಿದೆ ಅನ್ನುವಂಥದ್ದು ನೋಡಬೇಕು. ಕೊನೆ ಅಂತ ತನಕನೂ ಕೂಡ ಅಯೋಧ್ಯೆಯಲ್ಲೇನೆ ಬಿಜೆಪಿಗೆ ಹಿನ್ನಡೆ ಆಗಿತ್ತು. ಯಾವ ರಾಮ ಜನ್ಮಭೂಮಿಯ ವಿಚಾರವನ್ನ ಇಟ್ಕೊಂಡು 1992ರಿಂದ ಅತಿ ಹೆಚ್ಚಿನ ರಾಜಕೀಯ ಮುನ್ನೆಲೆಗೆ ಬಿಜೆಪಿ ಬರೋದಕ್ಕೆ ಸಾಧ್ಯ ಆಯಿತೋ ಅದೇ ಜನ್ಮಭೂಮಿಯಲ್ಲಿ ಬಿಜೆಪಿ ಇವತ್ತು ಕೊನೆ ಹಂತ ತನಕ ಹಿನ್ನಡೆಯನ್ನ ಅನುಭವಿಸ್ತಾ ಇತ್ತು. ಸೊ ಹೀಗಾಗಿ ಇದು ಒಂದು ಬಿಜೆಪಿಗೆ ಬಹಳ ಮುಜುಗರ ತಂದಿರುವಂತಹ ಸಂಗತಿಯೂ ಕೂಡ ಹೌದು. ಇದನ್ನೇ ಪ್ರತಿಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಬಿಜೆಪಿಯ ವಿಚಾರವಾಗಿ ಅಸ್ತ್ರವನ್ನಾಗಿ ಇದನ್ನ ಬಳಸ್ಕೊಳ್ಳುತ್ತೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಈ ಕಾರಣಕ್ಕಾಗಿನೇ ಯೋಗಿ ಆದಿತ್ಯನಾಥ್ ಕೂಡ ನೋಡಿ, ಇದು ಬಿಜೆಪಿ ಬಹಳ ಕ್ವಿಕ್ ಆಗಿ ರೆಸ್ಪಾಂಡ್. ಅದು ಸರ್ಕಾರ ರಚನೆ ಸಂದರ್ಭದಲ್ಲಾಗಿರ್ಬೋದು ಅಥವಾ ಈ ತರಣ ಅಂತದ್ದು ಏನಾದರೂ ತಮ್ಮ ಲೆಕ್ಕಾಚಾರಕ್ಕೆ ಉಲ್ಟಾ ಆದಂಥ ಸಂದರ್ಭದಲ್ಲಾಗಿರುವಂಥದ್ದಾಗಿರ್ಬೋದು, ತಟ್ಟಂತ ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಪ್ರವೃತ್ತವಾಗುವಂಥದ್ದು ಅದು ಬಿಜೆಪಿಯ ಒಂದು ಚುನಾವಣಾ ತಂತ್ರ ಕೂಡ ಹೌದು, ಕಾರ್ಯತಂತ್ರ ಕೂಡ ಹೌದು. ಅದನ್ನ ಬಹಳ ಸಂದರ್ಭದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಹೀಗಾಗಿನೇ ಒಂದ್ ಕಡೆ ಉತ್ತರ ಪ್ರದೇಶದಲ್ಲೂ ಸಭೆ ಮೇಲೆ ಸಭೆ ನಡೀತಾ ಇದೆ. ಯಾಕೆ ಉತ್ತರ ಪ್ರದೇಶ ನಮ್ಗೆ ಹೊಡ್ತಾ ಕೊಡ್ತು ಅನ್ನುವಂಥದ್ದು. ಇನ್ನೊಂದು ಕಡೆ ದೆಹಲಿ ಮಟ್ಟದಲ್ಲೂ ಕೂಡ ಸಭೆ ಮೇಲೆ ಸಭೆ ನಡೀತಾ ಇದೆ. ಅದು NDAಯ ಮಿತ್ರ ಪಕ್ಷಗಳನ್ನ ತನ್ನಲ್ಲೇ ಇಟ್ಕೊಳ್ಳುವಂತ ನಿಟ್ಟಿನಲ್ಲಿ. ಆಮೇಲೆ ಈಗ NDA ಮಿತ್ರ ಪಕ್ಷಗಳು ಅನ್ನುವಂಥ ವಿಚಾರ ಬಂದಾಗ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದಂಥ ಮಿತ್ರ ಪಕ್ಷಗಳು, ಆ ಸಂದರ್ಭದಲ್ಲಿ ಬಿಜೆಪಿ ಜೊತೆಗಿದ್ದಂಥ ಒಡನಾಟ ಅದೀಗಿದೆಯಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂತ ಅಂದ್ರೆ ಇದೇ ಟಿಡಿಪಿ ಆಮೇಲೆ ಇದೇ ನಿತೀಶ್ ಕುಮಾರ್ ಅವರು ಎಷ್ಟು ಸಲ ಹೊರಗೋಗಿ ಒಳಗೆ ಬಂದಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಇಲ್ಲಿ ಏನೇ ಅಂದ್ರೂ ನನಗೇನು ಲಾಭ ಅನ್ನೋದನ್ನ ಇಬ್ರು ಮುಂದಿಡ್ತಾರೆ. ಸೊ ಇದೇ ಚಂದ್ರಬಾಬು ನಾಯ್ಡು ಅವರು ಹಿಂದೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ವಿಶೇಷ ಸ್ಥಾನಮಾನದ ವಿಚಾರವಾಗಿ ದೊಡ್ಡ ಅನುದಾನ ಕೇಳಿದಂಥ ಸಂದರ್ಭದಲ್ಲಿ ಬಿಜೆಪಿ ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ಅವ್ರು ತಿರುಗಿ ಬೀಳೋಕೆ ಸಾಧ್ಯ ಆಗಿದೆ. ಹೀಗಾಗಿ ನನಗಿದ್ರಲ್ಲಿ ಏನ್ ಪಾಲು ಅನ್ನುವಂಥ ವಿಚಾರವನ್ನ ಮುಂದಿಡ್ತಾರೆ. ಅವ್ರನ್ನ ಹೆಂಗ್ ಕನ್ವಿನ್ಸಿಂಗ್ ಆಗಿ ಉಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ.